ನಮಸ್ಕಾರ ಫ್ರೆಂಡ್ಸ್, ನಾನು ಶೋಭಾ ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್. ಇವತ್ತು ರಿಪಬ್ಲಿಕ್ ಡೇ ಆಗಿರೋದ್ರಿಂದ ಸಂಡೇಯಿಂದ ನಾನು ಸಂಡೇ ಅನ್ನೋದೇ ಬರುತ್ತೆ, ರಜಾ ಇರೋದಕ್ಕೆ ಮಕ್ಕಳಿಗೆ ಸಂಡೇ ಅನ್ನೋದೇ ಆಗ್ತಾ ಇರುತ್ತೆ. ಅಡುಗೆ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ನನ್ನ ಮಗಳನ್ನು ಕೂತ್ಕೊಂಡಿದ್ದಾಳೆ ಇಲ್ಲಿ. ನಾನು ಪಾಯಸ ಮಾಡೋಣ ಅಂತೇಳಿ ಬರ್ತಾಯಿದ್ದೆ. ಸೊ ಸ್ಪೆಷಲಾಗಿ ಏನಂತಂದರೆ ಇವತ್ತು ಗಸಗಸೆ ಪಾಯಸ ಮಾಡೋಣ ಅಂತೇಳಿ ಅಡುಗೆ ರೂಮ್ಗೆ ಬಂದಿದ್ದೀನಿ. ಸೊ ಅದು ಯಾವ ಥರ ಮಾಡಬೇಕಂತೇಳಿ ನಿಮಗೆ ವಿಡಿಯೋ ತೋರಿಸ್ತೀನಿ, ಕೊನೆವರೆಗೂ ನೋಡಿ ವಿಡಿಯೋ ಹೇಗಿದೆ ಅಂತ. ಗಸಗಸೆ ಪಾಯಸ ಮಾಡೋದು ತುಂಬ ಡಿಫ್ರೆಂಟಾಗಿರುತ್ತೆ, ಹಾಗೆ ವಾಚ್ ಮಾಡಿ ಕೊನೆವರೆಗೂ ನೋಡಿ. ಸೊ ಮೊದಲಿಗೆ ಗಸಗಸೆ ತಗೊಂಡಿದ್ದೀನಿ ನಾನು. ಮತ್ತು ಇಲ್ಲಿ ರವೆ ಮತ್ತು ನಾನು ಶಾವಿಗೆನ ಹುರಿದಿಟ್ಕೊಂಡಿದ್ದೀನಿ, ಒಂದೇ ಸರಿನ ರೆಡಿ ಮಾಡ್ಕೊಂಡಿದ್ದೀನಿ, ಅದನ್ನು ತೋರಿಸ್ತಾ ಇದ್ದೀನಿ. ಇದಾದಮೇಲೆ ಸ್ವಲ್ಪ ಕಡಲೆ ಬೀಜ ತಗೊಂಡಿದ್ದೀನಿ, ಇದು ಮಿಕ್ಸಿ ಗ್ರೈಂಡ್ ಮಾಡ್ಕೋಬೇಕು. ಹುರಿದ್ಬಿಟ್ಟು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಡಲೆನೂ ತಗೊತೀನಿ ಇವಾಗ. ಸೊ ನೋಡಿ, ಒಂದು ಸ್ವಲ್ಪ ಕಡಲೆ ತಗೊಂಡಿದ್ದೀನಿ ಹಾಗೆ ಜೊತೆಗೆ. ಸೊ ಹಾಗೇನ ಒಣಶುಂಠಿ ತಗೊಂಡಿದ್ದೀನಿ, ಇದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅಂದರೆ ಚೆಚ್ಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ಇಷ್ಟು ವಸ್ತುಗಳನ್ನು ತಗೊಂಡಿದ್ದೀನಿ. ಇವಾಗ ನಿಮಗೆ ಅದು ಯಾವ ರೀತಿ ಮಾಡಬೇಕು ಪಾಯಸ ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ನೋಡಿ, ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಅರ್ಧ ಚೆಂಬಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಕುದಿ ಬರಬೇಕು ಸ್ವಲ್ಪ. ಸೊ ನೋಡಿ, ನೀರು ಬಿಸಿಯಾಗಿದೆ. ಇವಾಗ ನಾನು ಒಂದು ದಪ್ಪದಷ್ಟು ದಪ್ಪ ಉಂಡೆ ಬರುತ್ತಲ್ಲ, ಅದರಲ್ಲಿ ಬೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಇದರೊಳಗಡೆ ನೋಡಿ ಬೆಲ್ಲ ಹಾಕ್ಕೊತಾ ಇದ್ದೀನಿ. ಇವಾಗ ಇದು ಇಷ್ಟು ಕುದಿ ಬರಬೇಕು ಸ್ವಲ್ಪ ಚೆನ್ನಾಗಿ. ಇವಾಗ ಅದು ಕುದಿಯುವಷ್ಟರಲ್ಲಿ ನಾವು ಮಿಕ್ಸಿ ಜಾರ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಕಡಲೆ ಬೀಜನ ಹಾಕ್ಕೊತಾ ಇದ್ದೀನಿ, ಹಾಗೆ ಕಡಲೆನ ಸೇರಿಸ್ಕೊತಾ ಇದ್ದೀನಿ. ಇದು ಗ್ರೈಂಡ್ ಮಾಡ್ಕೊಂಬರ್ತೀನಿ ಇವಾಗ. ಸ್ವಲ್ಪ ತರ್ತರಿಯಂಗೆ ಮಾಡ್ಕೋಬೇಕು ರೆಡಿನ. ಸೊ ನೋಡಿ, ಇವಾಗ ರುಬ್ಬಿರೋದು ರೆಡಿಯಾಗಿದೆ. ಸೊ ಈ ಥರ ತರ್ತರಿಯಾಗಿ ಬರಬೇಕು, ನಮಗೆ ತಿನ್ನಬೇಕಾದ್ರೆ ಬಾಯಲ್ಲಿ ಸಿಗಬೇಕು, ಆ ಥರ ರೆಡಿ ಮಾಡ್ಕೋಬೇಕು. ಇವಾಗ ರೆಡಿಯಾಗಿದೆ. ಸೊ ನೋಡಿ, ಇವಾಗ ಬೆಲ್ಲ ಎಲ್ಲ ಕಾಯ್ದಿದೆ. ಸ್ವಲ್ಪ ನಾನು ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ 1-2 ಸ್ಪೂನು ಸಕ್ಕರೆ ಹಾಕ್ಕೊತೀನಿ. ಬೆಲ್ಲ ಒಂದೇ ಆದರೆ ಅಷ್ಟು ಚೆನ್ನಾಗಿರಲ್ಲ, ಹಾಗಾಗಿ 1-2-3 ಸ್ಪೂನಷ್ಟು ಹಾಕ್ಕೊತಿದ್ದೀನಿ. ಸೊ ನೀವು ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾನು ಟೇಸ್ಟ್ ಇರುತ್ತೆ ಚೆನ್ನಾಗಿ, ಒಂದೇ ಥರ ಆದರೆ ಚೆನ್ನಾಗಿರಲ್ಲ ಅಂತ ಈ ರೀತಿ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ರೆಡಿಯಾಗಿದೆ. ನಾನು ಇವಾಗ ರವೆನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಇಟ್ಟಿರಿ ಹಾಕ್ಕೊತಾ ಇದ್ದೀನಿ. ಸೊ ನೋಡಿ, ಈ ಥರ ತಿರುಗಿಸ್ಕೊತಾ ಇರಬೇಕು, ಕಡಿಮೆ ಉರಿನಲ್ಲೇ ಈ ರೀತಿ ತಿರುಗಿಸ್ಕೊಂಡು ರವೆನ ಹಾಕ್ಕೊತಾ ಇದ್ದೀನಿ ನಾನು. ಸ್ವಲ್ಪ ಗಟ್ಟಿ ಬರುತ್ತೆ, ಇಷ್ಟು ಹಾಕ್ಕೊತಾ ಇದ್ದೀನಿ. ಇವಾಗ ರೆಡಿಯಾಗಿದೆ, ಇಷ್ಟಾದರೆ ಸಾಕಾಗುತ್ತೆ. ಇವಾಗ ಸ್ವಲ್ಪ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು, ಗಂಟು ಬರದೇ ಇರೋ ಥರ ಈ ಥರ ನೋಡಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ನಂತರ ನಾನು ಈ ಕಡಲೆ ಬೀಜ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಕೈಲಿ ಹಾಕ್ಕೋಬೇಕು, ಗಂಟಾಗುತ್ತಿಲ್ಲ ಅಂದರೆ. ಅದನ್ನು ನೋಡ್ಕೊಂಡು ಹಾಕೋಬೇಕು, ಎಷ್ಟು ಬೇಕೋ ಅಷ್ಟು. ಸೊ ಹಾಕಿದ್ಮೇಲೆ ಸ್ವಲ್ಪ ಈ ರೀತಿ ಕೈಲಿ ಮಿಕ್ಸ್ ಮಾಡ್ಕೋಬೇಕು, ಅದು ಗಂಟು ಬರುತ್ತೆ. ಈ ಥರ ಗಂಟು ಬರದೇ ಇರೋ ಹಾಗೆ ಮಿಕ್ಸ್ ಮಾಡ್ಕೊತಾ ಇರಬೇಕು. ಇವಾಗ ನೋಡಿ, ಸಣ್ಣ ಊರಿನಲ್ಲೇ ಈ ಥರ ಎಲ್ಲನೂ ಒಂದೊಂದೇ ಸ್ವಲ್ಪ ಸ್ವಲ್ಪ ಹಾಕ್ಕೊತಾ ಇರಬೇಕು, ಗಂಟು ಬರಬಾರ್ದು. ಇವಾಗ ನೋಡಿ ಆಗಿದೆ. ನಾನು ಸೊ ಅದಾದಮೇಲೆ ನೋಡಿ ಗಸಗಸೆನ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಗಸಗಸೆ ಎಲ್ಲ ಎಷ್ಟು ಚೆನ್ನಾಗಿ ಮೇಲ್ಗಡೆನೇ ತೇಲುತ್ತೆ, ಅದು ಸ್ವಲ್ಪ ಬಿಸಿ ಆಗಬೇಕು ಚೆನ್ನಾಗಿ. ಅದಾದಮೇಲೆ ನಾನು ಮತ್ತು ಗೋಡಂಬಿ ಇರಲಿಲ್ಲ, ದ್ರಾಕ್ಷಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಜೊತೆಗೆ ಒಣಶುಂಠಿ ಸಿಗುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ. ಹಾಗೆ ಅದರೊಳಗಡೆ ಏಲಕ್ಕಿನೂ ಮಿಕ್ಸ್ ಆಗಿದೆ. ಸೊ ಇಷ್ಟು ಹಾಕ್ಕೊಂಡ್ಮೇಲೆ ಆ್ಯಡ್ ಮಾಡ್ತೀನಿ ಲಾಸ್ಟಲ್ಲಿ, ಚೆನ್ನಾಗಿರುತ್ತೆ ಅಂತ. ಸೂಪರಾಗಿರುತ್ತೆ ಇಷ್ಟು ಆ್ಯಡ್ ಮಾಡಿದ್ರೆ.
ಫ್ರೆಂಡ್ಸ್, ಇವಾಗ ನೋಡಿ ಗಸಗಸೆ ಪಾಯಸ ಯಾವ ಥರ ರೆಡಿಯಾಗಿದೆ ಅಂತ. ತುಂಬ ಚೆನ್ನಾಗಿ ಟೇಸ್ಟಾಗಿ ರೆಡಿಯಾಗಿದೆ, ನೀವು ಟ್ರೈ ಮಾಡಿ. ಸೊ ಫ್ರೆಂಡ್ಸ್, ಇವಾಗ ರೆಡಿಯಾಗಿದೆಯಲ್ವಾ, ತಟ್ಟೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಯಾವ ರೀತಿ ಇದೆ ಅಂತ. ಈ ಥರ ರೆಡಿ ಮಾಡಿದ್ದೀನಿ, ನೀವು ಟ್ರೈ ಮಾಡಿ ನೋಡಿ. ನನ್ನ ಮಗಳ ಅಲ್ಲೇ ಬರ್ತಾ ಇದ್ದಾಳೆ, ಕೊಡಿ ಹಾಕ್ಕೊಡು ಅಂತ ಹಾಕಿ ಇಟ್ಟಿದ್ದೀನಿ. ಇವಾಗ ಚೆನ್ನಾಗಿದೆ, ನೀವು ಟ್ರೈ ಮಾಡಿ, ಸಖತ್ತಾಗಿರುತ್ತೆ, ಟೇಸ್ಟಾಗಿರುತ್ತೆ ಈ ಥರ ಮಾಡೋದು. ಓಕೆ ಫ್ರೆಂಡ್ಸ್, ತಡಿ. ಸೂಪರಾಗಿರುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ. ನಾನು ಈ ರೀತಿ ನಮ್ಮ ಮನೇಲಿ ತಯಾರಿ ಮಾಡಿರೋ ಥರ ಹೇಳ್ಕೊಟ್ಟಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್. ಬಾಯ್, ಟೇಕ್ ಕೇರ್.